ಯಾರಿಗೆ ಯಾರು ಇಲ್ರಿ ರೇ ಬಂಧುಗಳೆಲ್ಲ ಸೊಳ್ರಿ ಪ್ರೀತಿಸಿದ್ದೇ ತಪ್ಪಂದ್ರೆ ನಾ ಇನ್ನೇನು ಹೇಳೋದ್ರಿ ಯಾರಿಗೆ ಯಾರು ಇಲ್ರಿ ಬಂಧುಗಳೆಲ್ಲ ಸೊಳ್ರಿ. ರಘು, ಅಯ್ಯಪ್ಪ ಇದೇನಿದು? ಅಯ್ಯೋ ನಿನ್ನ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕಣ್ಣಿಂದ. ಇದೇನು ಇಷ್ಟೊಂದು ಕುಡ್ಕೊಂಡು ಬಂದಿದೀಯಾ? ಕಣೆ, ನಾನು ಕುಡ್ದಿದ್ದೀನಿ ಕಣೆ. ಏನು ಇವಾಗ ನಾನು ಕುಡ್ದಿದ್ದೀನಿ, ನಾನು ಕುಡ್ಕದೆ. ಏನಿವಾಗ ಅಯ್ಯೋ ದೇವ್ರೇ, ನೋಡೋಕ್ಕಾಗ್ತಿಲ್ಲ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಕುಡ್ದು ಬರ್ತೀರಾ? ನಿನ್ನ ತಲೆ ಕಣೆ. ನನ್ನ ಕೆಲಸ ಹೋಗಿದ್ದು ನಿನ್ನಿಂದಲೇ. ನೀನು ಒಬ್ಬಳು ಸರಿಯಾಗಿದ್ದಿದ್ರೆ ಯಾವ ಕೆಲಸನೂ ಹೋಗ್ತಿರ್ಲಿಲ್ಲ, ಏನಿಲ್ಲ. ಹೋಗಿ ಬಟ್ ನನಗೆ ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ? ಹಾಂ, ಏನಾಯಿತು? ಕೆಲಸನೂ ಐತೆ, ಎಲ್ಲ ಐತೆ. ನೀನು ಪೇಮೆಂಟ್ ಆದಾಗಿಂದನೂ ಕುಡ್ಕೊಂಡು 1ನೇ ತಾರೀಕಿಂದ 1-2ಕ್ಕೇನೋ ಸಂಬಳ ಆಯಿತು. ಆವತ್ತಿಂದ ನೋಡಪ್ಪ, ಹಿಂಗೆ ಮಜಾ ಮಾಡ್ತಾ ಇದೆಯಾ. ಸಂಬಳದ ದುಡ್ಡು ₹1 ಮನೆಗೆ ಕೊಟ್ಟಿಲ್ಲ, ಮನೆಗೇನೇನು ತಂದಿಲ್ಲ, ಬರೀ ಹಿಂಗೆ ಕುಡ್ಕೊಂಡು ಹಿಂಗೆ ಇದು ಮಾಡ್ತಾ ಇದೆಯಾ. ನಾನು ಇಲ್ಲೋಡು, ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನ ಎಲ್ಲರನ್ನೂ ಕರಿಬೇಕು ನಮ್ಮ ಮನೆಗೆ ಅಂತೇಳಿ ನಾನು ಎಷ್ಟು ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಅಣ್ಣ ಎಲ್ಲರನ್ನೂ ಬಿಸಾಕ್ಬಿಡೋಣ, ನಮ್ಮ ಅಪ್ಪ ನಮ್ಮ ಅಮ್ಮ ಬಂದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಕರಿಯೋಕೆ ಹೋಗಿದ್ದೀನಿ. ನೀನು ಇಂಥದ್ದು ಮಾಡಿದ್ರೆ ಇನ್ನು ಅವ್ರು ಸರಿಯಾಗಿ ಬರ್ತಾರೆ. ನೀನು ಹಿಂಗೆ ಮಾಡಿದ್ರೆ ಬರಲ್ಲ ಬಿಡು, ಬರಲ್ಲ ಅವರು ಬರಲ್ಲ. ಅವ್ರನ್ನ ಯಾಕೆ ಕರಿಯಕ್ಕೆ ಹೋಗ್ತೀಯಾ? ನಮ್ಮ ಮನೆಯಕ್ಕೆ ಅವ್ರನ್ನ ಕಾಲಿಗೆ ಕ್ಷಮಿಸ್ತೀನಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯನ ನಾನೀಗ ಎಷ್ಟೆಲ್ಲ ಅವಮರ್ಯಾದೆ ಮಾಡಿ ನನ್ನ ಮಕ್ಕಳು ನಮ್ಮ ಮನೆಗೆ ಕಾಲಿಗೆ ಕ್ಷಮಿಸ್ತೀನಿ. ಮತ್ತೆ ನಿಮ್ಮ ಅಣ್ಣಯ್ಯ ಎಷ್ಟು ಇದನ್ನು ಮಾಡಿದಾನೆ? ನಿಮ್ಮ ಅಣ್ಣಯಿಂದ ನಿಮ್ಮ ಅಮ್ಮಯಿಂದ ಹೇಳಲ್ಲ. ನೀನೇನೇ ಅಂದ್ರೂ ಅವತ್ತು ಮಾತ್ರ ಒಂದಿಷ್ಟು ಸಿಟ್ಟಾದೆ. ಇವಾಗ ನೋಡು, ಅವ್ರೇನು ಇವಾಗ ನಿಮ್ಮ ಅಣ್ಣನ ಮಾತೇ ಕೇಳೋದು ನೀನು. ನಮ್ಮ ಅಣ್ಣ ಇವತ್ತು ಕೆಲಸದಿಂದ ತೆಕ್ಷನ್ ಕಣೆ. ನನಗೆ ಕೆಲಸ ಇಲ್ದಂಗೆ ಮಾಡೀನಿ. ಕೆಲಸದಿಂದ ತೆಕ್ಷನಿ, ಬಟ್ ನಾನು ಹೋಗಲ್ಲ. ನೀನೇ ನನಗೆ ದುಡ್ಡು ಹಾಕ್ಬೇಕು. ನಾನು ನಿನಗೆ ದುಡ್ದು ಹಾಕ್ತೀನಿ. ಗಂಡಸಿಗೆ ಹೆಂಗ್ಸ್ ದುಡಿತಾರೆ, ಹೆಂಗಸರು ಎಷ್ಟು ದುಡಿದ್ರೂ ಆಗಲ್ಲ ಕಣಪ್ಪ ಮನೆ ನಿಭಾಯಿಸ್ಕೊಂಡು ಹೋಗೋಕ್ಕೆ. ನಾನು ಯಾಕೆ ನೀನು ದುಡ್ದು ಹಾಕ? ನೀನು ನನಗೆ ದುಡ್ದು ಹಾಕಬೇಕು. ನಾನು ನಿನ್ನಂತನಿಗೆಲ್ಲ ದುಡ್ದು ಹಾಕೋಕ್ಕಾಗುತ್ತೆ? ಹಿಂಗೆ ಕುಡ್ದು ಮಜಾ ಮಾಡೋ ಅಂಥವ್ನಿಗೆ ನೀನು ನೋಡು. ನೀನು ಮಾಡಿರೋದು ನೋಡಿದರೆ ನನಗೇನ ಅಷ್ಟಿಗೆ ಸಿಟ್ಟು ಬರ್ತಿಲ್ಲ. ಅಲ್ಲ, ಕುಡ್ಕೊಂಡು ಬಂದಿದ್ದೀಯಲ್ಲ ಇಷ್ಟೊಂದು. ಅಯ್ಯೋ, ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನು ಇವತ್ತು ಸರಿ ಯಾಕೆ ಅನುಭವಿಸ್ತಾ ಇದ್ದೀನಿ ಅನ್ನಂಗೆ ಆಗ್ತಾಯಿತ್ತು. ನಾನಂತೂ ಯಾಕಾದ್ರೂ ಮದುವೆ ಆದ್ನೋ ಏನೋ. ಅಯ್ಯೋ, ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಅಲ್ಲೇ ಇದ್ದಿದ್ರೆ, ಇಬ್ಬನ ಅಲ್ದಿದ್ರೆ ಬೇರೆ ಯಾರನ್ನಾದ್ರೂ ಮದುವೆ ಆಗ್ತಿದ್ದೆ. ಅವನಂತೂ ಆಗಲ್ಲ. ಬೇರೆಯವ್ರನ್ನ ಯಾರನ್ನಾದ್ರೂ ಆಗ್ತೀನಿ ಅಂದಿದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಟು ಮಾಡೋರು. ಅಯ್ಯೋ, ನನಗಂತೂ ಆಗಕ್ಕಂತೂ ಇಷ್ಟ ಇರಲಿಲ್ಲ. ಬೇರೆಯವ್ರನ್ನ ಯಾರನ್ನಾದ್ರೂ ಆಗ್ತಿದ್ದೆ. ಈಗ ನಾ ತಾಯಿಗೆ ಅಪ್ಪ ಮನೆ ಮತ್ತೆ ಬಾಯಿ ಹೋಗೆ. ಈಗ ನಾ ತಾಗೋಗೆ ನಮ್ಮ ಅಣ್ಣಯ್ಯ ಕೆಲಸದಿಂದ ತೆಗಿಸ್ತಾ ಕಣೆ. ನನಗೆ ಕೆಲಸ ಇಲ್ಲ, ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗಲ್ಲ. ನೀನು ಮಾಡಿರೋ ಇದಕ್ಕೆ ನಿನ್ನಿಂದ ನನ್ನ ಕೆಲಸ ಓದ್ಕಣೆ ಓದ್ತು. ನಮ್ಮ ಅಣ್ಣ ಹೇಳಿರಿ ಅಲ್ಲಿ ಕೆಲಸ. ನಮ್ಮ ಅಣ್ಣ ಯಾವಾಗಿಂದ ಭಾಳ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾನೆ. ಕೆಲಸದಿಂದ ತೆಗ್ಸಿಯವನೇ. ಕೆಲಸದಿಂದ ತೆಗ್ಸಿರೇನು? ಅದೊಂದೇ ಕೆಲಸನೇ. ಬೇರೆ ಕೆಲಸಗಳು ಇರ್ತಾವಲ್ಲ, ಬೇರೆ ಕೆಲಸಕ್ಕೆ ಹೋಗು. ನೋಡಿ ಎಂಥ ಕೆಲಸ ಮಾಡಿದಾನೆ. ನಾನು ಹೇಳಿದ್ಕೆಲ್ಲ ನಾವು ಮಾಡಿಲ್ವಲ್ಲ, ಅದಕ್ಕೆ ಇಂಥದ್ದು ಮಾಡೋದಕ್ಕೆ ನಿಂತ್ಕೊಳ್ಳೋನೆ. ನೋಡಿ ನಮ್ಗೆ ಎಷ್ಟು ಕೇಣಿ ಕಿತಾಪಾತಿ ಮಾಡ್ತಾನೆ ನಿಮ್ಮ ಅಣ್ಣಯ್ಯ. ತಮ್ಮನಾಗಿ ನೋಡಿ ಎಷ್ಟು ಅವ್ನು ಹೇಳಿದ್ಕೆಲ್ಲ ನಾವು ಹಂಗೆ ಹೇಳಿದ್ಕೆಲ್ಲ ಸರಿ ಅಂದ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಮಾತ್ರ ನಾವು ಒಳ್ಳೆಯವರು. ಇಲ್ಲ ಅಂತಂದರೆ ನಾವು ಕೆಟ್ಟವ್ರು. ಮುಚ್ಚ ಬಾಯ್ ಮುಚ್ಚ. ನೀನು ಮಾತಾಡಬೇಡ. ನೀನು ಮಾತಾಡಿದೀಯ ಅಂತ ನೋಡು. ಇದ್ಯಾಕೆ ಈ ಪಾಟಿ ಹಿಂಗೆ? ರಘು ಯಾಕಲ್ಲ? ಅಯ್ಯೋ ದೇವ್ರಿ, ಈ ಹುಡುಗ ನೋಡಿ ಹೆಂಗೆ ಕುಡ್ಕೊಂಬಂದೈತೆ. ನೋಡ್ದಳಮ್ಮ ನೋಡು, ಅವ್ನು ಬೇರೆನೇ ಅವ್ರ ಅಣ್ಣಯ್ಯ. ಅವ್ನು ಹೇಳಿದ್ಕೆಲ್ಲ ನಾವು ವಿರುದ್ಧ ಮಾಡಿದ್ವಲ್ಲ, ಅದೇ ಸಿಟ್ಟಿಕ್ಕೊಂಡು ಕೆಲಸದಿಂದ ತೆಗ್ಸಿವ್ರಿ. ಈ ಅಪ್ಪ ಅದನ್ನೇ ತಲೆ ಕೆಡಿಸ್ಕೊಂಡು ಕುಡ್ಕೊಂಬಂದಿರೋದ. ಇವಾಗ ನಮ್ಮಪ್ಪ ನಮ್ಮಮ್ಮನ ಎದುರಿಗೆ ಎಷ್ಟು ಸದ್ರ ಆಗ್ಲಿ. ಇವಾಗ ನೋಡಿ ಹಿಂಗೆ ಕುಡ್ದು ನನ್ನ ಜೀವನ ಹಾಳು ಮಾಡಿದ್ರೆ ಇಂಥ ಸಂಪತ್ತಿಗೆ ನಾನು ಯಾಕೆ ಅಪ್ಪನ ಮದುವೆ ಆಗಬೇಕಾಗಿತ್ತು ನೋಡು. ಅಯ್ಯೋ ದೇವ್ರೆ, ನಾನು ಇಂಥ ಸಂಪತ್ತಿಗೆ ನಾನು ಇವ್ರನ್ನ ಮದುವೆ ಆದ್ನ ಅನ್ನಿಸ್ತೈತೆ. ಹೋಗು, ನನಗೇನೋ ನಮ್ಮ ಬೇಡ ಬೇಜಾರಾಗ್ತೈತೆ. ಸುಮ್ಮನೆ ಬಿತ್ಕೊಳ್ಳೋ ಮರಯ್ಯ. ನೀನೆಲ್ಲೂ ಹೋಗ್ಬೇಡ ಹೊರಗೆ. ನಮ್ಮಪ್ಪ ನಮ್ಮಮ್ಮಯ್ಯ ನೋಡಿರಿ ನನ್ನ ಮರ್ಯಾದೆ ಹೋಗುತ್ತೆ. ಏನು ಮಾಡೋದು, ನಮ್ಮ ಮನೆ ಬರೋ ನಾವು ಬಂದಾಗಿ ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀವಿ. ಅಲ್ಲ ನೋಡಿ, ಇಷ್ಟೊಂದು ಕುಡ್ಕೊಂಬಂದು ಅವ್ರ ಅಣ್ಣ ಕೆಲಸದಿಂದ ತೆಗಿಸ್ತಾ ಅಂತೇಳಿ ತಲೆ ಕೆಡಿಸ್ಕೊಂಡು ಕುಡ್ಕೊಂಬಂದಿರೋದೆ. ಏನು ಅದೇ ಕೆಲಸ ಅಂಬೋದೇನು ಇದೆ ದೊಡ್ಡಮ್ಮ? ನಾವು ಹೆಂಗೋ ಬೇರೆ ಕೆಲಸ ಮಾಡ್ಕೊಂಡು ಹೆಂಗೋ ಇರ್ಬೋದು. ಏನು ಮಸ್ತಾಗೈತೆ ಕೆಲಸ, ಪ್ರಪಂಚ ವಿಶಾಲವಾಗೈತೆ. ಅವ್ನ ಕೆಲಸದಿಂದ ತೆಗಿಸ್ತಾ ಅಂತೇಳಿ ಹೋಗು. ನಿಮ್ಮ ಅತ್ತೆ ಮಾಮನ ಎದುರಿಗೆಲ್ಲ ಎಷ್ಟು ಸಾಧ್ರ ಆಗ್ತೀಯಪ್ಪ. ಅಯ್ಯೋ, ನೀನು ಹೆಂಗಿರ್ಬೇಕು ಅವ್ರ ಎದುರಿಗೆಲ್ಲ ನೀನು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು ಅಂತ ನಾವು ಆಸೆಗಿದ್ರೆ, ಆದರೆ ನೀನು ನೋಡಿದ್ರೆ ಇಂಥದ್ದು ಮಾಡ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಆಗಲಿ ನಾನು ತಲೆ ಕೆಡಿಸ್ಕೊಂಬಲ್ಲ. ನನಗೇನು ನಮ್ಮ ಅಣ್ಣನ ಇಲ್ಲದಿದ್ದು ಮಾಡಿದ್ಲೋಡು. ನಮ್ಮ ಅಣ್ಣ ಇವತ್ತು ನಮ್ಮ ಅಣ್ಣ ನಾನು ಮಾತಾಡ್ಸಲ್ವಲ್ಲ. ನಮ್ಮ ಅಣ್ಣ ನಾನು ಭಾಳ ದಿನದಿಂದ ನಾನು ನಮ್ಮ ಅಣ್ಣ ಚೆನ್ನಾಗಿದ್ವಿ. ನಮ್ಮ ಅಣ್ಣ ಈಗ ನನಗೂ ಇಲ್ಲೂ ತಂದಿಕ್ಕೇಳು. ಇಲ್ಲೂ ತಂದಿಕ್ಕೇಳು. ದುಡ್ಡು ಎಲ್ಲಿ ತಂದಿಕ್ಕಿ ನಿನ್ನ ಮಾರಾಯ?
ಇರೋದನ್ನೇ ಹೇಳಿದ್ದೀನಿ ನಿಮ್ಮ ಅಣ್ಣ ಎಂಥ ಕೆಲಸ ಮಾಡ್ಯವನೆ ಅಂತ ನಾನು ತೋರಿಸಿದ್ದೀನಿ. ತೋರಿಸಿದ್ರು ಹಿಂಗೆ ಮಾತಾಡ್ತೀಯಲ್ಲ ನೀನು. ಕುಡ್ಕೊಂಬಂದು ನಾನು ಏನು ಮಾಡಿದ್ದೀನಿ ಅಂತದ್ದ. ಯಪ್ಪ ದೇವ್ರೆ ಹೋಗತ್ಲಾಗಿ ನೀವು ಯಾರು ಬೇಕಪ್ಪ. ನೋಡ್ದಡಮ್ಮ ನಾನು ಎಷ್ಟು ಚೆನ್ನಾಗಿರ್ಬೇಕು ಆಸೆಯಲ್ಲಿ ನಮ್ಮ ಅತ್ತೆರು ನಮ್ಮ ಅತ್ತೆ ಮಗ ಎಲ್ಲ ಆಗ್ದಿಲ್ದಾರೆ ಎಷ್ಟು ಜನ ಇದ್ದಾರೆ ಅಂತಾರೆ ಎದುರಿಗೆಲ್ಲ ನಾವು ಇವತ್ತು ಹೆಂಗಿರ್ಬೇಕು ಅಂತ ಹೇಳಿ ಎಷ್ಟೆಲ್ಲ ನಾವು ಇವತ್ತು ಕಷ್ಟಪಡ್ತಾ ಇದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಬಂದರೆ ಸಾಕು. ನಮ್ಮ ಅಪ್ಪ ನಮ್ಮ ಅಮ್ಮ ಬಂದರೆ ಹೆಂಗೋ ನಮ್ಮ ಅತ್ತೆನೂ ಮಾತಾಡ್ಸ್ದಂಗೆ ಮಾಡ್ಬೋದು, ನಾವು ಚೆನ್ನಾಗಿರ್ಬೋದು. ನಮ್ಮ ಅಪ್ಪ ನಮ್ಮ ಅಮ್ಮ ಬಂದರೆ ಅಂತ ನಾನು ಎಷ್ಟೆಲ್ಲ ಇದನ್ನು ಮಾಡ್ತೀನಿ. ಹಂಗಂದ್ರೂ ಒಂದು ಅಪ್ಪ ತಲೆ ಕೆಡಿಸ್ಕೊಂಬಲ್ವಲ್ಲ. ನೋಡಿ ಆಗ್ದಿಲ್ದಾರ ನಮ್ಮ ನೆಂಟ್ರಿದ್ರಿ ನಾನು ಹೆಂಗಿರಬೇಕು ಅಂಬೋದೇನೋ ನಮ್ಮ ಮನಸ್ಸಿನಾಗ ಐತೆ. ಹೋಗೆ ನಿನ್ನ ಯಾರಿಂದ ಏನಾಗಂಗೈತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನೇ ನನಗೆ ದುಡ್ದಾಕದು ನಂಗೆ ಕುಡಿತೀನಿ ಕಣೆ. ನಾನು ಹೋಗಲ್ಲ ಕಣೆ ಇಪ್ಪಟ್ಟು ಕ್ಯಾನ್ಸಕ್ಕೆ ನಾನು ಮನೆಯಾಗಿರ್ತೀನಿ. ನಮ್ಮ ಅಣ್ಣ ಕೆಲಸದಿಂದ ತೆಗ್ಸ್ಯಾನೆ ಅಂದ್ರೆ ನಾನು ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಹೋಗಲ್ಲ. ಅವ್ನು ಕೆಲಸದಿಂದ ತೆಗ್ಸ್ಯಾನೆ ಅಂದಮೇಲೆ ಅವ್ನು ನನಗೆ ಕೆಲಸ ಕೊಡಿಸ್ಬೇಕು ಅಷ್ಟೇ. ನಾನು ಬೇರೆ ಕಡೆಗೆ ಹೋಗಲ್ಲ. ನಾನು ಅಲ್ಲಿಗೆ ಹೋಗೋದು. ನನಗೆ ಭಾಳ ಚೆನ್ನಾಗಿ ಇದಾಗಿತ್ತು ಕೆಲಸ ಅಂತ. ನಾನು ಹೋಗಲ್ಲ ಇಪ್ಪಟ್ಟು. ಹಿಂಗೇನೆ ದುಡ್ಡೆಲ್ಲ ಅಧ್ವಾನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೊಡ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಬರೀ ಹಿಂಗೆ ಮಾಡ್ಕೊಂಡು ಓಡಾಡಿದ್ಯಾ. ಹಿಂಗೆ ಅಧ್ವಾನ ಮಾಡು. ಇನ್ನೇನು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮ ಅಣ್ಣನ ಕೇಳ್ಕೊಂಡು ಹೋಗಿ ನೀನೇನು ಹೋಗು. ಅಂತಕ್ಕೆ ಹೋಗಿ ಸುತ್ತಾರ್ಕೊಂಡು ನಿಮ್ಮ ಅಣ್ಣ ದೊಡ್ಡನು ಅಂತಕ್ಕೆ ಹೋಗಿ ಸುತ್ತಾರ್ಕೊಂಡು ಹೋಗು. ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡು, ಅವ್ನ ಕೆಲಸದಿಂದ ತೆಗ್ಸಿದ್ರೆ ನಾನು ಇನ್ನೊಂದು ಕೆಲಸ ಹುಡುಕ್ಯಂತೀನಿ. ಇನ್ನೊಂದು ಕೆಲಸ ನಾನು ಏನಾನ ಮಾಡ್ತೀನಿ. ನಾನು ಏನಾನ ಒಂದು ವ್ಯಾಪಾರ ಏನಾನ ಮಾಡ್ತೀನಿ, ಬಿಸ್ನೆಸ್ ಏನಾದರೂ ಮಾಡಿ ನಾನು ಮುಂದಕ್ಕೆ ಬರ್ತೀನಿ ಎಂಬುದೇನಿಲ್ಲ. ಅಣ್ಣ ಕೆಲಸದಿಂದ ತೆಗಿಸ್ತಾ ಅಂತ ನನ್ನ ಮಗ ನೋಡು ಎಷ್ಟು ಆಟಕ್ಕಿತ್ತು ನನ್ನ ಮಗ ಇರಬೇಕು ಕೆಲಸದಿಂದ ತೆಗ್ಸಿರೋದ. ನಾನೊಬ್ಬ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ಮತ್ತೆ ಅವನಿಗೆ ಮದುವೆ ಆಗಿಲ್ಲ. ಅವನಿಗಿನ್ನ ಮದುವೆ ಆಗಲ್ಲ ತಡಿ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾನ ನನ್ನ ಮಗ. ಹುಟ್ಟು ಲೋಫರ್ ನನ್ನ ಮಗ, ಹುಟ್ಟು ಲೋಫರ್ ಅವನು. ಅಂಥ ಲೋಫರ್ನ ಎಲ್ಲೂ ನೋಡಲಿಲ್ಲ ನಾನು. ಅಂಥ ಲೋಫರ್ ನನ್ನ ಮಗ ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ. ಅವ್ನಿಗೆ ಯಾರು ಹೆಣ್ಣು ಕೊಡಲ್ಲ, ಅವ್ನು ಹಂಗಿರೋದೆಯ. ಇಂಥ ಬುದ್ಧಿ ಇರೋದಕ್ಕೆ ಮತ್ತೆ ಅವ್ನು ಹಿಂಗಿರೋದು. ಅದಕ್ಕೆ ಮತ್ತೆ ಅಲ್ಲೇ ದೇವರು ಯಾರನ್ನ ಎಲ್ಲಿ ಇಕ್ಬೇಕಾ ಅಲ್ಲಿ ಇಕ್ಕಿರ್ತಾನೆ. ಯಾರಿಗಂತ ಪರಿಸ್ಥಿತಿ ಕೊಡ್ಬೇಕು ಅದನ್ನು ಕೊಟ್ಟಿರ್ತಾನೆ ದೇವ್ರು. ಅಲ್ಲೇ ಯಾರಿಗೇನು ಕೊಡ್ಬೇಕಂತ ಅವನಿಗೆ ಚೆನ್ನಾಗಿ ಗೊತ್ತೈತಿ. ಅವನು ಯಾಲೊಬ್ಬ ನಿರ್ಧಾರ ಮಾಡ್ತಾನೆ. ಅವನ ಅತ್ತೆ ಮತ್ತು ಹಂಗಿರೋದು ನಾನು. ಅವನ ಅತ್ತೆ ಹಂಗಿರೋದವನು ಅಲ್ಲಿ ಒಪ್ಪರ್ ನನ್ನ ಮಗ. ಇಂಥ ಕೆಣಿಕೆ ತಪ್ಪತಿ ಮಾಡೋದಕ್ಕೆ ನೀನು ಹಿಂಗೆ ಕುಡ್ಕೊಂಬಂದು ಅವ್ರ ಎದುರಿಗಿನ್ನ ನಮ್ಮ ಮರ್ಯಾದೆ ತೆಗಿತೀಯಲ್ಲ, ಇನ್ನು ಅವ್ರು ನಮ್ಮನ್ನು ಬಿಡ್ತಾನೆ. ಇನ್ನು ನಮ್ಮನ್ನ ಲೂಟ್ ತಕೊಂತಾನ ಅವನು. ಕುಡ್ಸಿ ಕಳಿಸಿದಾನೋ ಏನೋ. ಅಲ್ಲ ನೋಡು ಎಷ್ಟು ಇದನ್ನು ಮಾಡ್ತಾರೆ. ಹಂಗೆ ಮಾಡಬಾರ್ದಮ್ಮ ಬಿಡು. ನಮ್ಮ ತಮ್ಮ ಹೆಂಡತಿ ಚೆನ್ನಾಗಿರಲಿ, ನನಗಂತೂ ಮದುವೆ ಆಗಿಲ್ಲ, ಅವರನ್ನ ಚೆನ್ನಾಗಿದ್ದಾರಲ್ಲ ಅಂಬ ಅಂತ ಬುದ್ಧಿ ಇರಬೇಕು ಹೊರ್ತನು. ಆದರೆ ಇಂಥದ್ದು ಮಾಡಬಾರ್ದು ಯಾರೇ ಆಗಲಿ. ನನ್ನ ತಮ್ಮ ಹೆಂಡತಿ ಚೆನ್ನಾಗಿದ್ದಾರಲ್ಲಪ್ಪ ಅಂತ ಹೇಳಿ ಅವ್ರು ನೋಡು ಇವಾಗ ಎಲ್ಲರೆದ್ರಿಗೂ ಸದ್ರ ಆಗಬಾರ್ದು, ಎಲ್ಲ ಚೆನ್ನಾಗಿರ್ಬೇಕು ಎಂಬ ಬುದ್ಧಿ ಇರಬೇಕು. ಯಾಕ ಇವಳ್ತಾಗ ಮೇನ್ ಒಳ್ಳೆ ಬುದ್ಧಿ ಇಲ್ಲ. ನೀನು ಏನೋ ನಾನು ಇವಳು ಒಳ್ಳೆ ಆಳಲ್ಲ ಒಟ್ಟು ಲೋ ಅಪ್ಪರ್ ಮಂಡೆ. ಇವಳು ಬುದ್ಧಿ ಸರಿ ಇಲ್ಲ. ನೀನು ಹಂಗನ್ಬೇಡ. ಇವಳು ಎಂತಾಳು ಅಂತ ನಿನಗೆ ಗೊತ್ತಿಲ್ಲ. ಇವಳು ಹೆಂಗೆ ಅಂದರೆ ಒಟ್ಟು ಕಚಡ ಇವಳು. ಇವಳಿಂದಲೇ ನಾವೆಲ್ಲ ದೂರ ಆಗಿ ನಮ್ಮ ಮನೆ ನಮ್ಮ ಅಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ನಾವು ಯಾರೂ ದೂರ ಆಗಿರಲಿಲ್ಲ. ಇವಳಿಂದಲೇ ಅಪ್ಪ ಅಮ್ಮನ ಬೇರೆ ಕರಿಯೋಕ್ಕೋ ಇಲ್ಲ ಅಂತ ಗೊತ್ತಿಲ್ವೇ ಇಷ್ಕೆ. ಸುಮ್ಮನೆ ಯಾತು ಮಾತಾಡ್ಬೇಡ. ಅವ್ನು ಕುಡಿದು ಬಂದಾಗ ಯಾತು ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಈಗ ಅವನು ಮನಿಕೆ ಸುಮ್ಮನೆ ಮನೆ ಕೇಳಪ್ಪ ಅನ್ಸೋಣ ಮನಿಕೆ. ಈಗ ನೀನು ಇಂಥ ಸಮಯದಾಗ ಯಾತು ಮಾತಾಡಬೇಡ, ನೀನು ಮಾತಾಡ್ಬೇಡ, ಸುಮ್ಮನಿರ ಮಣಿ ಸುಮ್ಮನಿರು. ಆಮೇಲೆ ಮನಿಕೆಂಡು ಎದ್ದಾದ್ಮೇಲೆ ಮಾತಾಡೋಣ. ಇವಾಗ ಸುಮ್ಮನಿರು, ಯಾತು ಮಾತಾಡ್ಬೇಡ, ಸುಮ್ಮನೆ ಮನೆ ಕೇಳಪ್ಪ ಅನ್ಸೋಣ. ಮನೆ ಕೇಳೋ ಪಾಪ ರಘು, ಸುಮ್ಮ ಮಕ್ಕಳಪ್ಪ ಸರ ಸುಮ್ಮನೆ ಮನಿಕೆ ಬಿಡು ನಿಮ್ಮದೇ. ಇವಳು ಮದುವೆ ಆದಾಗಿಂದ ನನಗೆಲ್ಲ ಐತೆ ನೆಮ್ಮದಿ. ಇವಳು ಮದುವೆ ಆದಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ಇವಳಿಂದ ನನ್ನ ನೆಮ್ಮದಿನೇ ಹಾಳಾಯಿತು. ಇವಳಿಂದಲೇ ನನ್ನ ಜೀವನನೇ ಹಾಳಾಗೋಯ್ತು. ಇವಳಿಂದಲೇ ಎಲ್ಲ ಆಗಿದ್ದು. ಇವಳಿಂದ ಎಲ್ಲ ಹಾಳಾಗೋತು ನನ್ನ ಜೀವನನೇ ಹಾಳಾಗೋಯ್ತು. ನಾನೇನು ಜೀವನ ಹಾಳು ಮಾಡಿದ್ದೀನಿ ಯಪ್ಪ. ಬಂದಾಗಿಂದನೂ ದಿನ ಒಂದೊಂದು ನನಗೆ ಹೊಸದು ನೋಡಿ ಸಾಕಾಗೈತೆ. ನಮ್ಮ ಅತ್ತೆ ಹೆಂಗಿದ್ದವಳು, ಅವಳು ಹೆಂಗಾದ್ಲು. ನನ್ನ ಮಗನಿಂದ ಎಷ್ಟು ನೋವು ಅನುಭವಿಸ್ತಾ ರವಿಯಿಂದ. ಈಗ ನನ್ನ ಮಗ ನೋಡಿದ್ರೆ ಇವಾಗ ಅವ್ರ ಅಣ್ಣ ಕೆಲಸದಿಂದ ತೆಗ್ಸವನಂತೆ ಹೊಟ್ಟೆ ಕಿಚ್ಚಿವಾಗ. ಯಾವಾಗ ಅವ್ರ ಅಣ್ಣ ಏನು ಅದೇ ಸಿಟ್ಟಿಗೆ ಕೆಲಸದಿಂದ ತೆಗ್ಸಾನೆ. ಅವ್ನು ಕೆಲಸಕ್ಕೆ ಹೋಗೋ ಜಾಗದಾಗ ಅವನು ಸ್ವಲ್ಪ ಭಾಳ ದಿನದಿಂದ ಕೆಲಸ ಮಾಡ್ತಾನೆ. ಅದಕ್ಕೆ ಅವ್ನ ಮಾತು ಚೆನ್ನಾಗಿ ಸ್ವಲ್ಪ ನಡೆಯುತ್ತೆ. ಹೇಳ್ಬಿಟ್ಟು ಕೆಲಸದಿಂದ ತೆಗ್ಸಿದಾನೆ. ಅದೇ ಒಂದು ತಲೆ ಕೆಡಿಸ್ಕೊಂಡು ಇವನು ಇವಾಗ ಕುಡಿಯೋದಕ್ಕೆ ಶುರು ಮಾಡಿದ್ದಾನೆ. ಹಿಂಗಾದರೆ ಹೆಂಗೆ ನೋಡಿರಿ ನೀವೇನು ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.